11 ಸೆಪ್ಟೆಂಬರ್ 2024 ಹಿಂದೂ ಸಮಾಜದವರು ನಾಗಮಂಗಲ ಮಂಡ್ಯದಲ್ಲಿ ಗಣೇಶ ವಿಸರ್ಜನೆ ಅಂತ ಜೋರು ಸೆಲೆಬ್ರೇಷನ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸಡನ್ಲಿ ಅದೇನಾಗ್ಬಿಡುತ್ತೋ ಗೊತ್ತಿಲ್ಲ, ಈ ಕಡೆಯಿಂದ ಮುಸ್ಲಿಂ ಅವರು ಕಲ್ಗಳನ್ನ ಎತ್ತಿಸಿತಾರೆ ಅಂಡ್ ಆ ಕಡೆಯಿಂದ ಹಿಂದೂಸ್ ಲಾಟಿಗಳನ್ನ ಹಿಡ್ಕೊಂಡು ಇವ್ರನ್ನ ಹೊಡಿಲಿಕ್ಕೆ ಬರ್ತಾರೆ. ಸಡನ್ಲಿ ಅದೇನಾಗ್ಬಿಡುತ್ತೋ ಗೊತ್ತಿಲ್ಲ, ಮುಸ್ಲಿಂ ಅವರು ಹಿಂದೂಸ್ ಮೇಲೆ ಎಂದು ಕಲ್ ತೂರಾಡ್ತಾರೆ ಅಂತ ಗೊತ್ತೇ ಇಲ್ಲ. ಪಾಪ ಸೌಜನ್ಯ ಕೇಸಲ್ಲಿ 12 ವರ್ಷ ಹಿಂದೆ ಏನಾಯ್ತು ಅಂತ ರಿಸರ್ಚ್ ಮಾಡಿರೋ ಸಮೀರ್ಗೆ ಅವತ್ತು ಯಾರು ಫಸ್ಟ್ ಕಲ್ಲು ಹೊಡೆದ್ರು, ಏನು ಹೊಡಿತಿದ್ದಾರೆ ಮುಸ್ಲಿಂ, ಏನು ಹೊಡಿತಾರೆ ಅಂತಾನೆ ಗೊತ್ತಿಲ್ಲ ಪಾಪ. ಅಂದ್ರೆ ಅದು ಚಕ್ರವರ್ತಿ ಸೂಲಿಬೆಲೆ. ಒಮ್ಮೆ ನೀವು ಈ ವಿಡಿಯೋನ ನೋಡಿ. ನನಗೂ ಬಹಳ ಕಾಲದವರೆಗೂ ನಂಬಿಕೆ ಇತ್ತು ಈ ಮುಸಲ್ಮಾನರು ಉಳ್ಕೊಂಡಿರೋದು ಈ ದೇಶದ ಮೇಲೆ ಪ್ರೀತಿಯಿಂದ ಅಂತ ಅಲ್ಲ. ಮುಂದೆ 9% ನಾವೇನೀಗ ಉಳ್ಕೊಂಡಿದೀವಿ, ಇವ್ರು ಯಾವತ್ತೋ ಒಂದು ದಿನ 20% ನಾವ್ ಆಗ್ಬೇಕು. ಈ ದೇಶದ ಕಾಲು ಭಾಗದ ಜನ ಆದ ನಂತರ ಇನ್ನೊಂದು ಪಾಕಿಸ್ತಾನ ಕೇಳಬೇಕು ಅಂತ ಅವತ್ತು ಉಳ್ಕೊಂಡಿರೋದು ಇದೆ. ಈಗ ನೀವೇನ್ ನೋಡಿದ್ರಲ್ವಾ, ಇದನ್ನೇ ಇಸ್ಲಾಮೋಫೋಬಿಯಾ ಅಂತಾರ. ಇದು ಇಸ್ಲಾಮೋಫೋಬಿಯಾ ಅಲ್ಲ, ಇದು ಫ್ಯಾಕ್ಟ್. ಯಾಕಂದರೆ ಬರೀ ನಮ್ಮ ದೇಶ ಅಲ್ಲ, ಸುಮಾರು 18 ದೇಶಗಳು ಆಲ್ರೆಡಿ ಇಸ್ಲಾಂ ದೇಶ ಆಗಿ ಕನ್ವರ್ಟ್ ಆಗಿದೆ. ಎಲ್ಲ ಸ್ಟಾರ್ಟ್ ಆಗಿರೋದು ಇದು ಇಸ್ಲಾಮೋಫೋಬಿಯಾ ಇಂದಾನೆ. ಸಮಾಜದವರಿಂದ ಏನೋ ತೊಂದರೆ ಇಲ್ಲ ಅಂದ್ರೂ ಅವರಿಂದ ಏನೋ ತೊಂದರೆ ಆಗುತ್ತೆ. ಇವ್ರು ಸೈಲೆಂಟ್ ಆಗಿ ನಮ್ಮ ಮಧ್ಯನೇ ಇದ್ದು ನಮ್ಮ ಬಗ್ಗೆನೇ ಏನಾದ್ರೂ ಒಂದು ಪ್ಲಾನ್ ಮಾಡೇ ಮಾಡ್ತಾರೆ. ಈ ತರ ಭಯ ಪಡೋದು, ಬೇರೆಯವ್ರನ್ನ ಭಯ ಪಡಿಸೋದು, ಏನು ತೊಂದರೆ ಇಲ್ವಾ? ನಮ್ಮ ದೇವರು ಮೂರ್ತಿಗಳ ಮೇಲೆ ಮೂತ್ರ ವಿಸರ್ಜನೆ ಮಾಡೋದು, ನಮ್ಮ ಹೆಣ್ಮಕ್ಳನ್ನ ಮೋಸ ಮಾಡಿ ಪ್ರೀತಿ ಮಾಡಿ ಕನ್ವರ್ಟ್ ಮಾಡೋದು, ಕನ್ವರ್ಟ್ ಆಗಿಲ್ಲ ಅಂತಂದರೆ ಅವ್ರನ್ನ ಸಾಯಿಸೋದು, ಮತ್ತು ನೀವು ಸೌಜನ್ಯ ಒಂದು ಹುಡುಗಿ ರೇಪ್ ಆಗಿದ್ದಕ್ಕೆ ಇಷ್ಟು ವಿಡಿಯೋ ಮಾಡಿ ಇಷ್ಟು ವೈರಲ್ ಮಾಡ್ತಿದ್ದೀರಾ. ಇದೇ ಥರ ನಿಮ್ಮ ಮುಸ್ಲಿಂ ಅವರು ಎಷ್ಟು ಲವ್ ಜಿಹಾದ್ ಮಾಡಿ ಎಷ್ಟು ಹೆಣ್ಮಕ್ಳನ್ನ ಕೊಲೆ ಮಾಡಿದ್ದಾರೆ. ಒಂದು ವಿಡಿಯೋ ಯಾಕೆ ಮಾಡಿಲ್ಲ ಸಮೀರ್? ಪಾಕಿಸ್ತಾನ್ ಲಡ್ಕೆ ಲೇಂಗೆ ಹಿಂದೂಸ್ತಾನ್. ಸರ್, ಈ ವಿಷಯನ ಯಾವೊಬ್ಬ ಮುಸ್ಲಿಮು ಎಲ್ಲಿ ಯಾರ ಮುಂದೆ ಹೇಳ್ದ ಅಂತ ನಿಮ್ ಹತ್ರ ಏನಾದ್ರು ಪ್ರೂಫ್ ಇದ್ರೆ ಕೊಡಿ. ನಿಜವಾಗ್ಲೂ ಈ ಮಾತನ್ನ ಒಬ್ಬ ಮುಸ್ಲಿಮೋನೇ ಹೇಳಿದ್ರೆ ನಾನೇ ಹೋಗ್ಬಿಟ್ಟು ಅವನ ಮುಖಕ್ಕೆ ಮಸಿ ಬಳಿತೇನೆ. 15 मिनट याद आया? पीछे बैठने वाले भी मुस्कुरा रहे हैं, मेरे पीछे बैठने वाले बोल रहा हूँ 15 मिनट. ಓಕೆ, ಇದು ಯಾರೂ ಹೇಳಿಲ್ಲ. ಬಟ್ 15 ಮಿನಿಟ್ 15 ನಿಮಿಷ ಕೊಡಿ ನಮಗೆ, ಯಾರು ಹಿಂದೂಗಳು ಉಳಿಯಲ್ಲ ಆ ಥರ ಮಾಡ್ತೀವಿ ಅಂತ ಯಾರೋ ಒಬ್ರು ಹೇಳಿದಾರೆ ಗೊತ್ತಾ? ಅದ್ರ ಬಗ್ಗೆ ಯಾಕೆ ಮಾತಾಡ್ತಿಲ್ವ? ಇವಾಗ ನಿನಗೆ ನಾಚಿಕೆ ಇಲ್ವಾ? ನಿನಗೆ ಮಾನ ಮರ್ಯಾದೆ ಇಲ್ವಾ? ಏನು ಕರ್ನಾಟಕ ಜನ ನೀನು ಚೂತಿಯ ಅಂದ್ಕೊಂಡಿದ್ಯಾ ನೀನು? ಪುನೀತ್ ರಾಜ್ಕುಮಾರ್ ನಮ್ ಕರ್ನಾಟಕ ಕಳ್ಕೊಂಡಂತಹ ಅಮೂಲ್ಯ ರತ್ನ ಅವ್ರ ನಿಧನ ಆದಾಗ ಇಡೀ ಕರ್ನಾಟಕದ ಜನ ನೋವಲ್ಲಿರ್ಬೇಕಾದ್ರೆ ಇವ್ರು ಏನಂತ ಟ್ವೀಟ್ ಮಾಡ್ತಾರೆ ಗೊತ್ತಾ? ನಮ್ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಪೇಪರ್ ಮೇಲೆ ಸೈನ್ ಮಾಡೋದಕ್ಕೆ ಟೈಮ್ ಇಲ್ಲ, ಆದ್ರೆ ಯಾರೋ ಒಬ್ಬ ಮೂವಿ ಆಕ್ಟರ್ ಸತ್ ಹೋದ್ರೆ ಅಲ್ಲೇ 3 ದಿನ ಇರೋದಕ್ಕೆ ಟೈಮ್ ಇದೆ ಅಂತ ಟ್ವೀಟ್ ಮಾಡ್ತೀರಾ? ಏನ್ ಸರ್, ಒಂದ್ ಸ್ವಲ್ಪ ಆದ್ರೂ ಮಾನವೀಯತೆ ಬೇಡವಾ? ವಾಹ್ 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 ಗುರು. ಜನರಿಂದ ಹೇಗೆ ಸಿಂಪತಿ ತಗೋಬೇಕಂತ ಗೊತ್ತು, ಜನರಿಗೆ ಹೇಗೆ ಇನ್ಫ್ಲೂಯೆನ್ಸ್ ಮಾಡಬೇಕಂತ ಚೆನ್ನಾಗಿ ಗೊತ್ತು ಇವನಿಗೆ. ಆ್ಯಕ್ಚುಲಿ ಈ ವಿಡಿಯೋ ಇರೋದು ವಕ್ಫ್ ಬೋರ್ಡ್ ಬಗ್ಗೆ. ವಕ್ಫ್ ಬೋರ್ಡ್ ಎಲ್ಲಿದೆ? ಪುನೀತ್ ರಾಜ್ಕುಮಾರ್ ಸರ್ ಬಗ್ಗೆ ಏನಕ್ಕೆ ಮಾತಾಡ್ತಿದ್ದಾರೆ ವಿಡಿಯೋದಲ್ಲಿ ಬರ್ತಿದೆ. ಮಾಡೋದಕ್ಕೆ ಹೋಗಿದ್ದು ವರ್ಕ್ಸ್ ಬೋರ್ಡ್ ಬಗ್ಗೆ. ಅದನ್ನ ಬಿಟ್ಟು ವರ್ಕ್ಸ್ ಬೋರ್ಡ್ ಬಗ್ಗೆ ಆಗ್ಲಿ, ಅದರಲ್ಲಿರುವಂತಹ ಕಮಿಟಿ ಮೆಂಬರ್ಸ್ ಬಗ್ಗೆ ಆಗ್ಲಿ, ಅವ್ರು ಮಾಡಿರುವಂತಹ ಕರಪ್ಷನ್ ಎಕ್ಸ್ಪ್ಲಾಯ್ಟೇಷನ್ ಬಗ್ಗೆ ಮಾತಾಡೋದ್ ಬಿಟ್ಟು ನೀವು ಮಾತಾಡಿರೋದು ಮುಸಲ್ಮಾನರು ಹಂಗೆ, ಮುಸಲ್ಮಾನರು ಹಿಂಗೆ. ಅದೇ ಥರನೇ ಈ ವಿಡಿಯೋ ಟೈಟಲ್ ಇರೋದು ವಕ್ಫ್ ಬೋರ್ಡ್ ಎಕ್ಸ್ಪೋಸ್ಡ್ ಅಂತ. ಬಟ್ ನೀನು ಮಾತಾಡ್ತಾ ಇರೋದೇನು ಸೂಲಿಬೆಲೆ ಹಾಗೆ, ಸೂಲಿಬೆಲೆ ಹೀಗೆ, ಸೂಲಿಬೆಲೆ ಅವರು ಮುಸ್ಲಿಂ ವಿರೋಧಿ, ಅದು ಇದು ಅಂತ. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ತುಂಬಾ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗೋ ರೀತಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಹಿಂದೂಸ್ಗೆ ವಕ್ಫ್ ಬೋರ್ಡ್ ಹೇಗೆ ವರ್ಕ್ ಆಗುತ್ತೆ, ವಕ್ಫ್ ಬೋರ್ಡ್ ಅಂದ್ರೆ ಏನು, ವಕ್ಫ್ ಬೋರ್ಡ್ ಯಾರು ನಡೆಸ್ತಿದ್ದಾರೆ ಎಲ್ಲ ಗೊತ್ತಿದೆ. ವಕ್ಫ್ ಬೋರ್ಡ್ನ ಎಕ್ಸ್ಪೋಸ್ ಮಾಡ್ತೀಯ ಅಂತ ವಿಡಿಯೋ ನೋಡ್ತಿರೋದು ನಾವು. ಓವರ್ ಆಲ್ ಈ ವಿಡಿಯೋದಲ್ಲಿ ಏನಿದೆ ಅಂದರೆ 13 ನಿಮಿಷ ಈ ವಿಡಿಯೋ ಇದೆ. ಅದರಲ್ಲಿ ಬರೀ 2 ನಿಮಿಷ ಮಾತ್ರ ವಕ್ಫ್ ಬೋರ್ಡ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಎಕ್ಸ್ಪೋಸ್ ಮಾಡಿಲ್ಲ, ಎಕ್ಸ್ಪ್ಲೈನ್. ಸಮೀರ್ ಈ ವಿಡಿಯೋದಲ್ಲಿ ಏನು ಕನ್ವೆ ಮಾಡ್ತಿದ್ದಾರೆ ಅಂದರೆ, ಮುಸಲ್ಮಾನರಿಂದ ಹಿಂದೂಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಚಕ್ರವರ್ತಿ ಸೂಲಿಬೆಲೆ ಅಂತವರು ಸುಮ್ಮನೆ ಹುಟ್ಟಿಸ್ಕೊಂಡು ಹೇಳ್ತಿದ್ದಾರೆ ಅಷ್ಟೇ, ಬಟ್ ತೊಂದರೆ ಏನಿಲ್ಲ. ಮುಸ್ಲಿಮರಿಂದ ಹಿಂದೂ ಸಮಾಜಕ್ಕೆ ಯಾವುದೇ ರೀತಿಯಾದ ಕಲ್ಲು ತೂರಾಟ ಆಗ್ತಿಲ್ಲ, ಹಾಗೆ ನಮ್ಮ ಹೆಣ್ಮಕ್ಳನ್ನ ರೇಪ್ ಆ್ಯಂಡ್ ಮರ್ಡರ್ ಮಾಡ್ತಿಲ್ಲ, ನಮ್ಮ ದೇವಾಲಯಗಳನ್ನು ಏನೂ ಮಾಡ್ತಿಲ್ಲ. ಸುಮ್ಮನೆ ಸೂಲಿಬೆಲೆ ಅಂತವ್ರು ಉಟ್ಸ್ಕೊಂಡು ಹೇಳ್ತಿದ್ದಾರೆ ಅಷ್ಟೇ.
ಇಂಥವರು ಮುಸಲ್ಮಾನರಲ್ಲಿ 1000 ಪ್ರಾಬ್ಲಮ್ಸ್ ಇದೆ, 1000 ತೊಂದರೆ ಇದೆ, 1000 ಅವ್ರದಲ್ಲೇ ತರಲೆಗಳಿದೆ. ಬಟ್ ಅವ್ರು ಯಾವುದು ಅದ್ರ ಬಗ್ಗೆ ವಿಡಿಯೋ ಮಾಡಲ್ಲ. ಯಾಕೆ ಗೊತ್ತಾ? ಅವ್ರು ಯಾವತ್ತೂ ಅವ್ರನ್ನ ಬಿಟ್ಕೊಡೋದಿಲ್ಲ. ಅವ್ರು ಏನಕ್ಕೆ ಹಿಂದೂ ಟಾಪಿಕ್ ಮೇಲೆ ಹಿಂದೂಸ್ನ ಟಾರ್ಗೆಟ್ ಮಾಡ್ತೀರಾ, ದೇವ್ರನ್ನ ಟಾರ್ಗೆಟ್ ಮಾಡ್ತೀರಾ ಅಂದರೆ, ನಮ್ಮವರು ಈಸಿಯಾಗಿ ನಂಬ್ತೀರಾ, ಏನು ಬೇಕಾದರೂ ನಂಬ್ತೀರಾ ಈಸಿಯಾಗಿ. ಮುಸಲ್ಮಾನರು ಆ ಥರ ಅಲ್ಲ, ಅವರ ರಿಲಿಜಿಯನ್ನ ಯಾವತ್ತೂ ಬಿಟ್ಕೊಡಲ್ಲ. ಇದ್ರ ಮೇಲೆ ನಿಮ್ಮ ವಿವೇಚನೆಗಳಿಗೆ ಬಿಟ್ಟಿದ್ದು.